ಹಾಯ್ ಹಲೋ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಅನ್ನು ಕೋರ್ತಾ ಹ್ಯಾಪಿ ವಾರ ರವಿವಾರ. ಬನ್ನಿ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ. ಸ್ನೇಹಿತರೆ, ಬನ್ನಿ ನಾವು ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಶುರು ಮಾಡಬೇಕಂತಂದ್ರೆ ಮೊದಲು ನಾವು ನಮ್ಮ ಹೆತ್ತ ತಂದೆ ತಾಯಿಗಳಿಗೆ ಮತ್ತು ವಿಶ್ವಕ್ಕೆ ನಮಸ್ಕರಿಸಿ ಧನ್ಯವಾದಗಳನ್ನು ಹೇಳಿ ನಾವು ಕಾರ್ಯಕ್ರಮವನ್ನು ಶುರು ಮಾಡಬೇಕು ಸ್ನೇಹಿತರೆ. ಅದರಿಂದ ನಾವು ಮಾಡೋ ಕಾರ್ಯಕ್ರಮಗಳಲ್ಲಿ ಎಲ್ಲವನ್ನು ಫಲವನ್ನು ನಾವು ತಗೋಬಹುದು ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಿಶೇಷವಾಗಿ ತಂದಿರತಕ್ಕಂಥ 2 ಕಾಳುಗಳು. ಅದರಲ್ಲಿ ನಮಗೆ ಮೂತ್ರಪಿಂಡ ಆರೋಗ್ಯ ಮತ್ತು ಹೃದಯ ಮತ್ತು ಮೆದುಳು ಚುರುಕಾಗಲಿಕ್ಕೆ ಈ ಥರ ಎಲ್ಲವೂ ನಿಮಗೆ ಅನುಕೂಲ ಆಗತಕ್ಕಂಥ 2 ಕಾಳುಗಳನ್ನು ತಂದಿದ್ದೀನಿ ನಾನು. ಆ ಕಾಳುಗಳ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸ್ನೇಹಿತರೆ, ನಾವು ಧ್ಯಾನವನ್ನು ಮಾಡ್ತಾ ಇದ್ದೀವಿ. ಪ್ರತಿನಿತ್ಯ ಧ್ಯಾನ ನಮಗೆ ಆನಂದ ಸಂತೋಷ ತರತಕ್ಕಂಥದ್ದಾಗುತ್ತೆ. ನಾವೆಲ್ಲ ಲಾಭಗಳನ್ನು ಪಡಿಬೇಕಂತಂದ್ರೆ ನಾವು ಪ್ರತಿನಿತ್ಯ ಮಿತಿಯಾಗಿ ನಾವು ಧ್ಯಾನ ಮಾಡೋದು ಬಹಳ ಉತ್ತಮ ಸ್ನೇಹಿತರೆ. ಬನ್ನಿ ನಾವೀಗ ಧ್ಯಾನವನ್ನು ಶುರು ಮಾಡೋಣ ಸ್ನೇಹಿತರೆ. ನೋಡಿ, ಧ್ಯಾನವನ್ನು ನಾವು ಮಾಡಬೇಕಂತಂದ್ರೆ ಮೊದಲು ನಿರ್ಮಲ ಪ್ರದೇಶವನ್ನು ತಗೋಬೇಕು. ಅದು ನಿರ್ಮಲ ಪ್ರದೇಶದಲ್ಲಿ ನಾವು ಅಲ್ಲಿ ಕುಳಿತುಕೋಬೇಕಂತಂದ್ರೆ ನೇರವಾಗಿ ಕುಳಿತುಕೋಬಾರ್ದು ಸ್ನೇಹಿತರೆ. ಯೋಗ ಮ್ಯಾಟ್ ಆಗಲಿ ಮತ್ತು ಚಾಪೆ ಆಗಲಿ, ಒಂದು ವಸ್ತ್ರವನ್ನು ಚೆನ್ನಾಗಿರುತ್ತವನ್ನು ನೀಟಾಗಿ ಚಾಪೆ ಆಗಲಿ ವಸ್ತ್ರ ಆಗಿ ಮತ್ತು ಯೋಗ ಮ್ಯಾಟ್ ಆಗಲಿ ಅದನ್ನು ಹಾಕ್ಕೊಂಡು ನೀವು ಅದರ ಮೇಲೆ ಕುಳಿತುಕೊಂಡು ಧ್ಯಾನ ಮಾಡೋದು ಬಹಳ ಉತ್ತಮ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ನೆಲದ ಮೇಲೆ ನಾವು ಕುಳಿತುಕೊಂಡು ಧ್ಯಾನ ಮಾಡಬಾರ್ದು ಸ್ನೇಹಿತರೆ. ಯಾಕಂತಂದರೆ ಅಲ್ಲಿ ನಮಗೆ ನೆಗೆಟಿವ್ ಮತ್ತು ಪಾಸಿಟಿವ್ ಎನರ್ಜಿಗಳಿರ್ತವೆ. ಸೊ ನಾವು ನೇರವಾಗಿ ಕುಳಿತುಕೊಂಡ್ರೆ ನಮಗೆ ಅಲ್ಲಿ ನೆಗೆಟಿವ್ ಎನರ್ಜಿಗಳು ಬರ್ತವೆ. ಅದರಿಂದ ನಾವು ಪಾಸಿಟಿವ್ ಎನರ್ಜಿ ತೊಗೋಬೇಕಂತಂದ್ರೆ ನಾವು ಬೆಡ್ಶೀಟ್ ಆಗಲಿ, ಧ್ಯಾನದ ಮ್ಯಾಟ್ ಆಗಲಿ ಅಥವಾ ಚಾಪೆಗಳನ್ನು ಹಾಕಿ ನಾವು ಆರಾಮದಾಯಕ ಕುಳಿತುಕೊಂಡು ನಾವು ಧ್ಯಾನ ಮಾಡೋದು ಒಳ್ಳೆಯದು ಸ್ನೇಹಿತರೆ. ಸೊ ಇದೇ ಆಯಿತು. ನಂತರ ಬನ್ನಿ ಸ್ನೇಹಿತರೆ, ನಾವೀಗ ಧ್ಯಾನವನ್ನು ಶುರು ಮಾಡಬೇಕಂದ್ರೆ ಮೊದಲು ಆಸನ. ನಾವು ಯಾವ ಆಸನದಲ್ಲಿ ಕುಳಿತುಕೊಳ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಯಾಕಂತಂದರೆ ನಿಮಗೆ ಯಾವುದು ಕಂಫರ್ಟ್ ಆಗುತ್ತೆ ಅದರಲ್ಲಿ ಕುಳಿತುಕೊಳ್ಳಿ ಆರಾಮದಾಯಕವಾಗಿ. ನೋಡಿ, ಸುಖಾಸನ ಮತ್ತು ದವತಿ ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ, ನೀವು ಅದರಲ್ಲಿ ಕುಳಿತುಕೊಂಡು ನೀವು ಧ್ಯಾನವನ್ನು ಮಾಡ್ಬೋದು. ಮತ್ತು ಮೊಣಕಾಲು ನೋವು ಇರೋರು ದಯವಿಟ್ಟು ಚೇರ್ ಮೇಲೆ ಕೂತ್ಕೊಂಡು ನೀವು ಒಂದು ಸೊಂಟ ನೇರ ಆಗಲಿಲ್ಲ ಅಂತಂದ್ರೆ ಒಂದು ತಲೆದಿಂಬು ಮುಖಾಂತರ ನೀವು ಅದರ ಸಹಾಯದಿಂದ ನೀವು ಆರಾಮದಾಯಕವಾಗಿ ನೀವು ಕುಳ್ಕೊಂಡು ನೀವು ಧ್ಯಾನವನ್ನು ಮಾಡಬಹುದು ಸ್ನೇಹಿತರೆ. ಸೊ ಈಗ ನಾವು ಈಗ ಧ್ಯಾನವನ್ನು ಶುರು ಮಾಡಬೇಕಂತಂದ್ರೆ ನೋಡಿ, ಮೊದಲು ಸೊಂಟ ನೇರವಾಗಿ ಇಟ್ಕೋಬೇಕು. ಸೊಂಟ ನೇರವಾಗಿ ಇಟ್ಕೊಂಡು ಮತ್ತು ಇದು ಉತ್ಸಾಸನ ಅಂತ ಬಿಟ್ಟು ಇದು ಚಿನ್ಮುದ್ರಾ. ನಿಮಗೆ ಯಾವುದರಲ್ಲಿ ಅನುಕೂಲ ಆಗುತ್ತೋ ಅದರಲ್ಲಿ ಕುಳಿತುಕೊಳ್ಳಿ. ಮೊದಲು ನಾವು ಓಂಕಾರವನ್ನು ಮಾಡೋಣ ಬನ್ನಿ ಸ್ನೇಹಿತರೆ. ನಿಧಾನವಾಗಿ ಉಸಿರು ತಗೊಂಡು ಓಂಕಾರವನ್ನು ಮಾಡೋಣ. ಓ ಅದಾದ ನಂತರ ಕೈಯನ್ನು ರಿಲೀಸ್ ಮಾಡಿ 2 ಕೈಗಳನ್ನು ಒರೆಸಿ ಮತ್ತು ನಿಮ್ಮ ಕಣ್ಣಿನ ರೆಪ್ಪೆಗಳನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಇದು ಸ್ನೇಹಿತರೆ ಓಂಕಾರ. ಓಂಕಾರದಿಂದ ಆಗುವ ಬೆನಿಫಿಟ್ಸ್ಗಳಂತಂದರೆ ಸ್ನೇಹಿತರೆ, ಮೊದಲು ನಮ್ಮ ಶ್ವಾಸಕೋಶ ಉಸಿರಾಟಕ್ಕೆ ವ್ಯಾಯಾಮ ಮಾಡಿಸತಕ್ಕಂಥದ್ದಾಗತ್ತೆ ಮತ್ತು ಕುತ್ತಿಗೆಯಿಂದ ಕೆಳಭಾಗಕ್ಕೆ ಎಲ್ಲಕ್ಕೆ ಸ್ಪರ್ಶ ಹೋಗುತ್ತೆ ಸ್ನೇಹಿತರೆ. ಅದರಿಂದ ಎಲ್ಲವೂ ಅಂಗಗಳು ಚಲನವಲನೆ
ಮತ್ತು ಮೇನಾಗಿ ಹೇಳ್ಬೇಕಂತಂದ್ರೆ ನಮಗೆ ಧ್ವನಿ ಪೆಟ್ಟಿಗೆ ಸ್ನೇಹಿತರೆ. ನಾವು ಏನೇ ಒಂದು ಮಾತಾಡಬೇಕು, ಓದಬೇಕು, ಸ್ಕೂಲ್ ಕಾಲೇಜುಗಳಲ್ಲಿ ಟೀಚಿಂಗ್ ಮಾಡಬೇಕು ಮತ್ತು ಸಿಂಗಿಂಗ್ ಆಗಬೇಕು, ಈ ಥರ ಎಲ್ಲವನ್ನು ನಾವು ಮಾತಾಡಬೇಕು ಸ್ಪಷ್ಟವಾಗಿ ಅಂತಂದರೆ ನಮಗೆ ನಮ್ಮ ರಾಗ ಬಹಳ ಮುಖ್ಯವಾಗುತ್ತೆ. ಅಂದರೆ ನಮ್ಮ ಧ್ವನಿ ಪೆಟ್ಟಿಗೆ ಬಹಳ ಮುಖ್ಯವಾಗುತ್ತಲ್ವ ನಮಗೆ. ಅದರಿಂದ ಆ ಧ್ವನಿ ಪೆಟ್ಟಿಗೆಯ ಆರೋಗ್ಯವನ್ನು ಕಾಪಾಡಲಿಕ್ಕೆ ಮತ್ತು ಥೈರಾಯ್ಡ್ ಅಂಥದ್ದು ಏನೇ ಸಮಸ್ಯೆಗಳು ಇಡೀ ನಮ್ಮ ಈ ಧ್ವನಿ ಪೆಟ್ಟಿಗೆ ಏನಿದೆ ಅದನ್ನು ಆರೋಗ್ಯವಾಗಿ ಇಡತಕ್ಕಂಥದ್ದು ಕೆಲಸ ಈ ಓಂಕಾರ ಪ್ರಾಣಾಯಾಮ ಮಾಡುತ್ತೆ ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ ನೀವು 21 ಬಾರಿ ಓಂಕಾರವನ್ನು ಮಾಡೋದ್ರಿಂದ ಇವೆಲ್ಲ ಬೆನಿಫಿಟ್ಸ್ಗಳನ್ನು ನೀವು ಪಡೆಯಬಹುದು. ಸೊ ನೆಕ್ಸ್ಟ್ ಬನ್ನಿ ನಾವು ಭ್ರಾಮರಿಯನ್ನು ಮಾಡೋಣ ಸ್ನೇಹಿತರೆ. ಸೊಂಟ ನೇರವಾಗಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಒತ್ತಡ ಬೇಡ. ಮನಸ್ಸು ಹಗರವಾಗಿ ಮಾಡ್ಕೊಳ್ಳಿ. ಹಗರವಾಗಿ ಮಾಡಿಕೊಂಡು ಆರಾಮದಾಯಕವಾಗಿ ಕುಳಿತುಕೊಂಡು ಭ್ರಾಮರಿನ ಮಾಡತಕ್ಕಂಥದ್ದು ಸ್ನೇಹಿತರೆ. ನಿಧಾನವಾಗಿ ಉಸಿರು ತಗೊಂಡು ಇದಾದ ನಂತರ ಕೈಯನ್ನು ರಿಲೀಸ್ ಮಾಡಿ, ಎರಡು ಕೈಗಳನ್ನು ಚೆನ್ನಾಗಿ ಉಜ್ಜಿಕೊಂಡು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ಸ್ನೇಹಿತರೆ ಭ್ರಾಮರಿ ಬಂದ್ಬಿಟ್ಟು ಕುತ್ತಿಗೆಯ ಮೇಲ್ಭಾಗ ಅಂತಂದರೆ ತಲೆ, ಮೆದುಳು, ಬುರುಡೆ, ಕಣ್ಣು ರೆಪ್ಪೆ, ಮೂಗು, ಕಿವಿ, ಬಾಯಿ, ಹಲ್ಲು, ಒಸಡೆ ಇವುಗಳನ್ನೆಲ್ಲವನ್ನು ವೈಬ್ರೇಟ್ ಮಾಡತಕ್ಕಂಥದ್ದು ಮಾಡಿಸುತ್ತೆ. ಅವಾಗ ಏನಾಗುತ್ತೆ, ಅದಕ್ಕೆ ಸ್ಪರ್ಶಗಳು ನೀಡಿಬಿಟ್ಟು ಪ್ರತಿನಿತ್ಯ 21 ಬಾರಿ ನೀವು ಭ್ರಾಮರಿಯನ್ನು ಮಾಡೋದ್ರಿಂದ ಭ್ರಾಮರಿ ಪ್ರಾಣಾಯಾಮ ನಿಮಗೆ ಮೆದುಳಿನ ಶಕ್ತಿ, ಜ್ಞಾಪಕ ಶಕ್ತಿ ಮತ್ತು ಏನು ಕೆಟ್ಟ ಯೋಚನೆಗಳನ್ನೆಲ್ಲ ಡಿಲೀಟ್ ಮಾಡತಕ್ಕಂಥದ್ದು ಮಾಡುತ್ತೆ. ಜೊತೆಗೆ ಮೈಗ್ರೇನ್ ಇರತಕ್ಕಂಥವ್ರು, ಅರ್ಧ ತಲೆನೋವು ಇರತಕ್ಕಂಥವ್ರು ಎಲ್ಲವನ್ನು ದೂರ ಆಗಬೇಕಂತಂದ್ರೆ ಪ್ರತಿನಿತ್ಯ ನೀವು ಮೊದಲನೇಗೆ ಸ್ಟಾರ್ಟ್ ಮಾಡೋರು 11 ಬಾರಿ ಮಾಡ್ಕೊಳ್ಳಿ ಸ್ನೇಹಿತರೆ. 11 ಬಾರಿನ ಒಂದು 2 ರಿಂದ 3 ತಿಂಗಳು ನೀವು ಮಾಡಬೇಕು. ಯಾಕಂತಂದ್ರೆ ನೀವು ಧ್ಯಾನನೇ ಮೊದಲು ಶುರು ಮಾಡ್ಬೇಕಂತಂದ್ರೆ ನಿಮಗೆ ಬಹಳ ಕಠಿಣ ಅನಿಸುತ್ತೆ ಮತ್ತು ನಿಮಗೆ ಹತ್ತದೇ ಇರ್ಬೋದು. ಅದನ್ನು ನಾವು
ಒಂದು ಛಲ ಅಂತಲೇ ತಗೊಂಡು ಪ್ರತಿನಿತ್ಯ ನಾವು ಮಾಡ್ತಾ 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 ಬಂದರೆ ಒಂದು ದಿನ ನೀವು ಮಿಸ್ ಆಗಿದ್ರೆ ನಿಮಗೆ ಅನ್‌ಕಂಫರ್ಟಬಲ್ ಫೀಲ್ ಆಗುತ್ತೆ ಸ್ನೇಹಿತರೆ. ಅಷ್ಟು ನಿಮಗೆ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಮತ್ತು ಅದರಿಂದ ಪ್ರತಿನಿತ್ಯ ನೀವು ಆನಂದ ಮತ್ತು ಸಂತೋಷವನ್ನು ನೋಡ್ತೀರಾ. ಸೊ ಅದರಿಂದ ನೀವು ಬ್ರಾಹ್ಮರಿನ ಮೊದಲನೇ ಹೊಸದಾಗಿ ಸ್ಟಾರ್ಟ್ ಮಾಡೋರು 11 ಬಾರಿ ಒಂದು 2 ರಿಂದ 3 ತಿಂಗಳು ಮಾಡ್ಕೊಳ್ಳಿ. 3 ತಿಂಗಳಾದ ನಂತರ 21 ಬಾರಿ ಮಾಡಿ ಸ್ನೇಹಿತರೆ. ಇದು ನಿಮಗೆಲ್ಲವೂ ಬೆನಿಫಿಟ್ಸ್ ಸಿಗ್ತವೆ. ಮೈಗ್ರೇನ್ ಆಗಿರಲಿ, ಬುದ್ಧಿ ಚುರುಕುಗೊಳಿಸೋದಾಗಿರಲಿ, ಮತ್ತು ರಾತ್ರಿ ಯಾರಿಗೆ ನಿದ್ದೆ ಬರಲ್ಲ ಅಂತ ಹೇಳ್ತೀರ, ಒಳ್ಳೆಯ ನಿದ್ದೆ ಬರೋದಾಗಿರಲಿ, ಮತ್ತು ನೆನಪಿನ ಶಕ್ತಿ ಭಾಳ ಅಂದರೆ ಭಾಳ ನಮಗೆ ಇಂಪಾರ್ಟೆಂಟ್. ಮತ್ತು ಫೋಕಸ್ ಕೊಡತಕ್ಕಂಥದ್ದು ಯಾವುದೇ ಒಂದು ಕೆಲಸಗಳು ನಾವು ಮಾಡಬೇಕಂತಂದ್ರೆ ನಾವು ಫೋಕಸ್ ನಮಗೆ ಬಹಳ ಅವಶ್ಯಕತೆ ಇದೆಯಲ್ಲ. ಸೊ ಅದರಿಂದ ನಾವು ಫೋಕಸ್ ಕೊಡಬೇಕಂತಂದರೆ ಮತ್ತು ಏಕಾಗ್ರತೆ ಬೆಳಿಬೇಕಂತಂದರೆ ಇವುಗಳು ಎಲ್ಲವೂ ನಿಮಗೆ ಬೆನಿಫಿಟ್ ಸಿಗಬೇಕಂತಂದರೆ ಬ್ರಾಹ್ಮರಿ ಪ್ರಾಣಾಯಾಮ ಇಸ್ ದ ಬೆಸ್ಟ್ ಫಾರ್ ದ ಮೆಮೊರಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ 21 ಬಾರಿ ಮಾಡಿ ಮತ್ತು ಬೆನಿಫಿಟ್ಸ್ಗಳು ತಗೊಳ್ಳಿ ಸ್ನೇಹಿತರೆ. ಸೊ ಇದಾಯಿತು. ನೆಕ್ಸ್ಟ್ ಬನ್ನಿ ನಾವು ಈಗ ಓಂಕಾರ ಮತ್ತು ಬ್ರಾಹ್ಮರಿಯನ್ನು ಮಾಡಿದ್ದೀವಿ. ನೆಕ್ಸ್ಟ್ ರಿಲ್ಯಾಕ್ಸೇಷನ್ ಮಾಡೋಣ ಸ್ನೇಹಿತರೆ. ಏನಂತಂದರೆ ನಾವು ಓಂಕಾರ ಮತ್ತು ಬ್ರಾಹ್ಮರಿಯನ್ನು ಮಾಡಿರ್ತೀವಲ್ಲ, ನಮ್ಮ ದೇಹ ದಣದಿರುತ್ತೆ. ಅಂದರೆ ಓಂಕಾರ ಮಾಡಿ ಮತ್ತು ಬ್ರಾಹ್ಮರಿ ಮಾಡಿ ನಮ್ಮ ದೇಹ ದಣದಿರುತ್ತೆ. ಅದನ್ನು ನಾವು ರಿಲ್ಯಾಕ್ಸೇಷನ್ ಆಗಿ ಇಡಬೇಕು. ಅಂದರೆ ಧ್ಯಾನದಲ್ಲಿ ನಾವು ಕುಳಿತುಕೋಬೇಕು. ಮನಸ್ಸು ಮತ್ತು ದೇಹವನ್ನು ಹಗುರ ಮಾಡಿಸತಕ್ಕಂಥದ್ದು. ಮತ್ತು ಧ್ಯಾನ ಅಂತಂದರೆ ಏನಂತಂದರೆ ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸತಕ್ಕಂಥದ್ದು. ಯಾವಾಗ ನಾವು ಪ್ರತಿನಿತ್ಯ ಇದನ್ನು ಅಭ್ಯಾಸ ಮಾಡಿ ನಮ್ಮ ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸ್ತೀವೋ ಆವಾಗ ನಮಗೆ ಏಕಾಗ್ರತೆ, ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಇಡೀ ನಮ್ಮ ಜೀವನಕ್ಕೆ ಒಂದು ಡಿಸಿಪ್ಲಿನ್ ಕೊಡಿಸತಕ್ಕಂಥದ್ದು ಇದು ಧ್ಯಾನ ಆಗುತ್ತೆ ಸ್ನೇಹಿತರೆ. ಮತ್ತು ಜೊತೆಗೆ ನೀವೇನು ಅಚೀವ್ಮೆಂಟ್ಗಳು ಅಂದ್ಕೊಂಡಿರ್ತೀರೋ ಅದನ್ನು ಅಸಾಧ್ಯವಾದದನ್ನು ಸಾಧ್ಯ ಮಾಡತಕ್ಕಂಥದ್ದು ಪವರ್ ಧ್ಯಾನ ಆಗಿದೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಮಿತಿಯಿಂದ 15 ರಿಂದ 30 ನಿಮಿಷ ಧ್ಯಾನಗಳು ಮಾಡ್ಕೊಳ್ಳಿ ಮತ್ತು ನಿಮ್ಮ ಗೋಲ್ಗಳನ್ನು ಅಚೀವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನೀವು ಒಂದು ದಿನ ಮಾಡದೆ 2 ದಿನ ಮಾಡದೆ ಆಮೇಲೆ ಬಿಟ್ಟಿರ್ತಂದರೆ ಯಾವುದೇ ಕಾರಣಕ್ಕಾಗಲ್ಲ. ಪ್ರತಿಯೊಂದು ಕೆಲಸಗಳಿಗೆ ಹೇಗೆ ನಮಗೆ ಅಭ್ಯಾಸ ಬೇಕೋ ಅದೇ ಥರ ಪ್ರತಿನಿತ್ಯ ಧ್ಯಾನ ಮಾಡೋಗಳಿಗೆ ನೀವು ಅಭ್ಯಾಸವನ್ನು ಮಾಡ್ಕೋಬೇಕು ಸ್ನೇಹಿತರೆ. ಪ್ರತಿನಿತ್ಯ ನೀವು ಮಾಡ್ತಾಯಿದ್ರೆ ಪ್ರತಿನಿತ್ಯ ಆರೋಗ್ಯವಾಗಿರ್ತೀರ, ಪ್ರತಿನಿತ್ಯ ಸಂತೋಷದಿಂದ ಇರ್ತೀರ, ಪ್ರತಿನಿತ್ಯ ಆನಂದದಿಂದ ಇರ್ತೀರ. ಮತ್ತು ಪ್ರತಿನಿತ್ಯ ನೀವು ವ್ಯಾಯಾಮಗಳು ಮಾಡೋದ್ರಿಂದ ನಿಮ್ಮ ಕಾನ್ಸಂಟ್ರೇಷನ್ ಅನ್ನೋದನ್ನು ಗ್ರೋತ್ ಆಗುತ್ತೆ, ಏಕಾಗ್ರತೆ ಅನ್ನೋದು ಬರುತ್ತೋ. ಅದು ಬಂದ ನಂತರ ಏನಾಗುತ್ತೆ, ನೀವು ಯಾವುದೇ ಒಂದು ಕೆಲಸಗಳು ಮಾಡಬೇಕಂತಂದರೆ ನೀಟವಾಗಿ ಸ್ವಚ್ಛವಾಗಿ ಅದನ್ನು ನೀವು ಮಾಡ್ತೀರ ಸ್ನೇಹಿತರೆ. ಮತ್ತು ನಿಮ್ಮ ಫೋಕಸ್ ಅನ್ನೋದು ಬಹಳ ಅಂದರೆ ಬಹಳ ಏನು ಕೆಲಸ ಮಾಡ್ತೀರ ಅದರ ಮೇಲೇ ನೀಟಾಗಿ ಫೋಕಸ್ ಹೋಗತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಕೆಟ್ಟ ಯೋಚನೆಗಳನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು ಒಳ್ಳೆ ಯೋಚನೆಗಳನ್ನು ಬರ್ಸುತ್ತೆ ಸ್ನೇಹಿತರೆ. ಸೊ ಇವೆಲ್ಲವನ್ನು ನೀವು ಲಾಭ ಪಡಿಬೇಕಂತಂದರೆ ಪ್ರತಿನಿತ್ಯ ನೀವು ಧ್ಯಾನವನ್ನು ಮಾಡಬೇಕು ಸ್ನೇಹಿತರೆ. ಈಗ ಬನ್ನಿ ನಾವು ಧ್ಯಾನದಲ್ಲಿ ನಾವು ರಿಲ್ಯಾಕ್ಸನ್ನು ಮಾಡೋಣ. ನೋಡಿ ಸ್ನೇಹಿತರೆ, ನಾವು ಧ್ಯಾನ ಮಾಡಬೇಕಂತಂದ್ರೆ ಮೊದಲು ನಾವು ಕೂತ್ಕೊಳ್ಳೋದು ಆರಾಮಾಗಿ ಕೂತ್ಕೊಂಡು ಸೊಂಟವನ್ನು ನೇರ ಮಾಡಿಕೊಂಡು ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ದೇಹ ಮತ್ತು ಮನಸ್ಸನ್ನು ಮೊದಲು ಹಗುರಗೊಳಿಸ್ಬೇಕು ಸ್ನೇಹಿತರೆ. ಯಾವಾಗ ನಮ್ಮ ದೇಹ ಮತ್ತು ಮನಸ್ಸನ್ನು ಹಗುರಗೊಳಿಸ್ತೀವಿ ಅದಾದ ನಂತರ ನಾವೇನು ಮಾಡ್ತಾ ಇದ್ದೀವಿ ಅದು ಪೂರ್ತಿಯಾಗಿ ನಮಗೆ ಲಭ್ಯ ಆಗಬೇಕಂತಂದರೆ ನಾವು ಗಮನವನ್ನು ಇರಿಸ್ಬೇಕು ಸ್ನೇಹಿತರೆ. ಗಮನ ಅಂದರೆ ಬಹಳ ಮುಖ್ಯವಾಗುತ್ತೆ. ಅದರಿಂದ ಗಮನವನ್ನು ಇರಿಸೋದಂತಂದರೆ ನಮ್ಮ ದೇಹ ಮತ್ತು ಮನಸ್ಸನ್ನು ಒಂದು ಕಡೆ ಗುಡಿಸ್ತೀವಲ್ಲ ಅದರ ಮೇಲೆ ನಾವು ಗಮನ ಇರಿಸೋದನ್ನು ಅಭ್ಯಾಸ ಮಾಡಬೇಕು ಸ್ನೇಹಿತರೆ. ಬನ್ನಿ ಈಗ ನಾವು ಧ್ಯಾನ ಶುರು ಮಾಡೋಣ. ಸೊಂಟವನ್ನು ನೇರವಾಗಿ ಇಟ್ಕೊಳ್ಳಿ ಮತ್ತು ನಿಮಗೆ ಯಾವುದು ಆಸನ ಆಗುತ್ತೋ ಆ ಥರದಲ್ಲಿ ಕಂಫರ್ಟಾಗಿ ಕೂತ್ಕೊಳ್ಳಿ. ಇದು ಉತ್ಸಾಸನ ಮತ್ತು ಇದು ಚಿನ್ಮುದ್ರಾ ಸ್ನೇಹಿತರೆ. ಸೊ ನಿಮ್ಗೆ ಯಾವುದು ಕಂಫರ್ಟ್ ಆಗುತ್ತೆ ಅದರಲ್ಲಿ ಕುಳಿತುಕೊಂಡು ಧ್ಯಾನವನ್ನು ಶುರು ಮಾಡಿ. ಸೊಂಟವನ್ನು ನೇರ ಮಾಡ್ಕೊಂಡು ನೋಡಿ. ಈಗ ನಾವು ಕಣ್ಣನ್ನು ಮುಚ್ಚಬೇಕು ಸ್ನೇಹಿತರೆ. ಕಣ್ಣನ್ನು ಮುಚ್ಚುವಾಗ ಸ್ನೇಹಿತರೆ ನಮಗೆ ನೂರಾರಲ್ಲ ಸಾವಿರಾರು ಯೋಚನೆಗಳು ಬರ್ತವೆ. ಏನಂತಂದರೆ ನಮ್ಮ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ನಾನು ಏನೋ ಒಂದು ಕೆಲಸ ಮರ್ತೋಗಿದ್ದೀನಿ, ಅದು ಮಾಡಬೇಕಿತ್ತು, ಇದು ಮಾಡಬೇಕಿತ್ತು, ಅಲ್ಲಿ ಹೋಗಬೇಕಿತ್ತು, ಇಲ್ಲಿ ಹೋಗಬೇಕಿತ್ತು, ಮತ್ತು ಅದು ತಿನ್ನಬೇಕಿತ್ತು, ಅದು ನೋಡಬೇಕಿತ್ತು ಅಂತ ಹೇಳ್ಬಿಟ್ಟು ನೂರಾರು ಯೋಚನೆಗಳು, ಸಾವಿರಾರು ಯೋಚನೆಗಳು ಬರೋದು ಶುರು ಆಗುತ್ತೆ. ಯಾವುದೇ ಕಾರಣಕ್ಕೂ ಆ ಬರೋ ಯೋಚನೆಗಳಿಗೆ ನಾವು ಉತ್ತರವನ್ನು ವಾಪಸ್ಸು ನೀಡಬಾರ್ದು ಸ್ನೇಹಿತರೆ. ಅದೇನು ಬರ್ತಾ ಇರ್ತದೆ ಅದು ಪಾಡಿಗೆ ಬಿಟ್ಬಿಡಬೇಕು. ನಮ್ಮ ಮನಸ್ಸನ್ನು ಎಲ್ಲಿ ತರಬೇಕಂತಂದರೆ ನೋಡಿ, ಮೊದಲನೇದಾಗಿ ಕಣ್ಣನ್ನು ಮುಚ್ಚಿ ಸೊಂಟವನ್ನು ನೇರವಾಗಿ ಮಾಡಿದ ನಂತರ ನಾವು ಮೊದಲು ನಮ್ಮ ದೇಹದ ಹತ್ರ ಬರಬೇಕು. ಅಂದರೆ ನಮ್ಮ ದೇಹದಲ್ಲಿರೋ ಭಾಗಗಳು ಅಡಿಯಿಂದ ಮುಡಿಯವರೆಗೆ ಅಂದರೆ ತಲೆ ಕೂದಲು, ತಲೆ, ಹಣೆ, ಕಣ್ಣು,
ಕಣ್ಣು ರೆಪ್ಪೆ, ಮೂಗು, ಬಾಯಿ, ಹಲ್ಲು, ಒಸಡೆ, ಈ ಥರ ಎಲ್ಲ ಭಾಗಗಳಿಗೆ ನಾವು ಮೊದಲು ಒಂದೊಂದಾಗಿ ನಿಧಾನವಾಗಿ ಗುರುತಿಸತಕ್ಕಂಥದ್ದು ಮಾಡಬೇಕು ಸ್ನೇಹಿತರೆ. ಬನ್ನಿ ಈಗ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಭಾಗಗಳನ್ನು ನಿಧಾನವಾಗಿ ಗುರುತಿಸ್ಕೊಂಡು ಬರೋಣ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಯೋಚನೆಗಳನ್ನು ಉತ್ತರ ನೀಡಬಾರದು. ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ನಿಮ್ಮ ಮನಸ್ಸಿಗೆ ಹೇಳಿ, ನಾನು ಧ್ಯಾನವನ್ನು ಮಾಡುತ್ತಾ ಇದ್ದೇನೆ. ಆತ್ಮಸ್ಥೈರ್ಯ, ಇಡೀ ದಿನ ಸಂತೋಷ, ಆತ್ಮವಿಶ್ವಾಸ, ಡಿಸಿಪ್ಲಿನ್ ಅನ್ನು ಪಡಿತಾ ಇದ್ದೇನೆ. ಒಳ್ಳೆ ಯೋಚನೆಗಳು ನಮಗೆ ಬರಬೇಕಂತಂದ್ರೆ ಪ್ರತಿನಿತ್ಯ ನಾವು ಧ್ಯಾನವನ್ನು ಮಾಡಬೇಕು. ನಮ್ಮ ಮನಸ್ಸಿಗೆ ಹೇಳಿ ಮತ್ತು ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ನಿಧಾನಾಗಿ ಒಂದೊಂದಾಗಿ ಗುರುತಿಸ್ಕೊಂಡು ಬರೋಣ ಸ್ನೇಹಿತರೆ. ನಮ್ಮ ದೇಹದಲ್ಲಿ ಇರೋ ಎಲ್ಲ ಅಂಗಾಂಗಗಳನ್ನು ಪ್ರತಿನಿತ್ಯ ನಾವು ಅವುಗಳನ್ನು ನೆನಪಲ್ಲಿ ತರೋದರಿಂದ ಅವುಗಳ ಚಲನವಲನೆ ಮತ್ತು ನಮ್ಮ ಮನಸ್ಸಿಗೆ ಹೇಳಬೇಕು. ಅದರಲ್ಲಿರೋ ಏನಾದರೂ ತೊಂದರೆಗಳಿದೆ ಅಂತಂದರೆ ಅದನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿ ಧ್ಯಾನ ನಮಗೆ ಕೊಡುತ್ತೆ ಸ್ನೇಹಿತರೆ. ಅದಾಗಿ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಪ್ರತಿನಿತ್ಯ ನಾವು ಅವುಗಳನ್ನು ನೆನಪು ಮಾಡಬೇಕು. ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ. ಯೋಚನೆಗಳಿಗೂ ರಿಪೀಟ್ ಮಾಡಬೇಡಿ, ಅದಕ್ಕೆ ರಿಪ್ಲೈ ಮಾಡಬಾರದು. ನೋಡಿ ಸ್ನೇಹಿತರೆ, ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ನಾವು ಗುರುತಿಸ್ಕೊಂಡು ಬರುವಾಗ ನಮ್ಮ ಸೊಂಟ ಬಗ್ಗೆ ಇರುತ್ತೆ, ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಈಗ ನೋಡಿ ನಮ್ಮ ಮೂಗು ಹೇಗೆ ಉಸಿರಾಡ್ತಾ ಇದೆ ಅನ್ನೋದರ ಮೇಲೆ ನಾವು ಗಮನವನ್ನು ಹರಿಸಬೇಕು ಸ್ನೇಹಿತರೆ. ನಮ್ಮ ಮೂಗು ಈಗ ನಿಧಾನವಾಗಿ ಉಸಿರಾಡ್ತಾ ಇದೆ. ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಇರಿಸಿ. ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಯಾವುದೇ ಯೋಚನೆಗಳು ಬೇಡ, ಯಾವುದೇ ಒತ್ತಡಗಳು ಬೇಡ, ಯಾವುದೇ ಆತಂಕ ಬೇಡ, ಯಾವುದೇ ಭಯಗಳು ಬೇಡ. ಆರಾಮದಾಯಕವಾಗಿ ಕುಳಿತುಕೊಳ್ಳಬೇಕು. ನಿಮ್ಮ ಸಮಯ ಆದ ನಂತರ 10 ನಿಮಿಷ ಮಾಡ್ತಾ ಇದ್ದೀರೋ, 20 ನಿಮಿಷ ಮಾಡ್ತಾ ಇದ್ದೀರೋ, 30 ನಿಮಿಷ ಮಾಡ್ತಾ ಇದ್ದೀರೋ, ಸಮಯ ಆದ ನಂತರ ಕೈಯನ್ನು ರಿಲೀಸ್ ಮಾಡಿ. 2 ಕೈಯನ್ನು ಚೆನ್ನಾಗಿ ಉಜ್ಜಿಕೊಂಡು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ಸ್ನೇಹಿತರೆ ಧ್ಯಾನ. ನೋಡಿ ಸ್ನೇಹಿತರೆ, ಎಷ್ಟು ಆನಂದ ಮತ್ತು ಎಷ್ಟು ಸಂತೋಷ ಆಗುತ್ತೆ ಅಂದರೆ, ನೀವು ಧ್ಯಾನವನ್ನು ಪ್ರತಿನಿತ್ಯ ಮಾಡೋದ್ರಿಂದ ಇವೆಲ್ಲ ಸಂತೋಷಗಳನ್ನು ಅನುಭವಿಸ್ಬೇಕಂತಂದ್ರೆ ನೀವು ಪ್ರತಿನಿತ್ಯ 15ರಿಂದ 30 ನಿಮಿಷ ಧ್ಯಾನ. ಇದು ನಮ್ಮ ಹೆಲ್ತಿನ ಸೀಕ್ರೆಟ್ ಸ್ನೇಹಿತರೆ. ಮೊದಲು ನೀವು ಯಾರು ಈ ವಿಡಿಯೋ ನೋಡ್ತಾ ಇದ್ರೋ ಅವರು ಇದನ್ನು ಅಭ್ಯಾಸ ಮಾಡಿ ಮತ್ತು ನೀವು ಮೊದಲು ಅನುಭವಿಸಿ. ನಿಮಗೆ ಹೇಗೆ ಅನಿಸುತ್ತೆ ಫೀಲಿಂಗ್ ಅನ್ನೋದನ್ನು ನೀವು ಆನಂದವನ್ನು ಪಡೆದು ಮತ್ತು ನಿಮ್ಮ ಫ್ಯಾಮಿಲಿಗೆ
ಮಕ್ಕಳಿದ್ದಾರೆ ಅಂತಂದರೆ 8ರಿಂದ 10 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಇವತ್ತಿಂದನೇ ಅಭ್ಯಾಸ ಮಾಡಿಸಿ ಸ್ನೇಹಿತರೆ. ಇವತ್ತಿಂದಾನೇ ನೀವು ಮಕ್ಕಳಿಗೆ ಅಭ್ಯಾಸ ಮಾಡಿಸಿದ್ರೆ ನಾಳೆ ಅವರಿಗೆ ಒಳ್ಳೆಯ ಯೋಚನೆ ಬರೋದಾಗಲಿ, ಅವ್ರು ಮಾಡೋ ಕೆಲಸಗಳು, ಅವ್ರು ಓದುಗಳು ಎಲ್ಲವಕ್ಕೆ ಅನುಕೂಲವಾಗತಕ್ಕಂಥದ್ದಾಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ಕೆಲಸಗಳ ಎ ಟು ಝೆಡ್ ಅವ್ರು ಏನು ಕೆಲಸವನ್ನು ಮಾಡ್ತಾಯಿದ್ದಾರೆ ಅದರ ಮೇಲೆ ಫೋಕಸ್ ಬೆಳವಣಿಗೆ ಆಗುತ್ತೆ. ಯಾವಾಗ ಗಮನ ಬೆಳವಣಿಗೆ ಆಗುತ್ತೆ ಆವಾಗ ಅವರು ಮಾಡೋ ಕೆಲಸದಲ್ಲಿ ನಿಷ್ಠೆಯಿಂದ ಮಾಡತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಅದರಿಂದ ಮತ್ತು ಅವರಿಗೆ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಮತ್ತು ನೆನಪಿನ ಶಕ್ತಿ ಎಲ್ಲವನ್ನು ಬರಬೇಕಂತಂದರೆ ಪ್ರತಿನಿತ್ಯ ಧ್ಯಾನ ಮಾಡಬೇಕು ಸ್ನೇಹಿತರೆ. ಸೊ ಈಗ ನಾವು ಓಂಕಾರ ಭ್ರಮರಿ ರಿಲ್ಯಾಕ್ಸೇಷನ್ ಮಾಡಿದ್ದೀವಿ. ಇದಾದ ನಂತರ ಸ್ನೇಹಿತರೆ ನಾನು ಪ್ರತಿನಿತ್ಯ ಒಂದು ವಿಡಿಯೋ ಜೊತೆಗೆ ನಿಮಗೆ ದವಸ ಧಾನ್ಯಗಳು ಮತ್ತು ತರಕಾರಿ, ಸೊಪ್ಪುಗಳು ಮತ್ತು ಹಣ್ಣುಗಳು ಸ್ನೇಹಿತರೆ, ನೀವು ಪ್ರತಿನಿತ್ಯ ಇದನ್ನು ಬಳಸ್ತಾ ಇರ್ತೀರ. ಆದರೆ ಕೆಲವರಿಗೆ ಇದರ ಬಗ್ಗೆ ಮಾಹಿತಿ ಇರಲ್ಲ. ಏನಪ್ಪ ಅಂತಂದರೆ ನಾವು ತಗೊಳ್ಳೋ ಆಹಾರಗಳಲ್ಲಿ ಸೊಪ್ಪಾಗಿರಲಿ, ಹಣ್ಣಾಗಿರಲಿ, ದವಸ ಧಾನ್ಯಗಳಾಗಿರಲಿ ಮತ್ತು ತರಕಾರಿಗಳಾಗಿರಲಿ, ಸೊ ಅದನ್ನು ನಾವು ತಗೊಳ್ತಿರುವಾಗ ಅದರಲ್ಲಿ ಏನು ಅಂಶ ಇದೆ ಮತ್ತು ಆ ಅಂಶ ನಮ್ಮ ದೇಹದಲ್ಲಿರತಕ್ಕಂಥ ಯಾವ ಅಂಗಾಂಗಗಳಿಗೆ ಉಪಯೋಗ ಆಗುತ್ತೆ ಮತ್ತು ನಮ್ಮ ಆರೋಗ್ಯವನ್ನು ಹೇಗೆ ಸ್ವಚ್ಛವಾಗಿ ನಾವು ಕಾಪಾಡ್ಕೋಬೇಕು ಅನ್ನೋ ಅರಿವನ್ನು ಪ್ರತಿಯೊಬ್ಬರು ನಾವು ತಿಳ್ಕೊಬೇಕು ಸ್ನೇಹಿತರೆ. ಯಾಕೆಂತಂದರೆ ನೋಡಿ, ನಾವು ಏನೋ ಒಂದು ಅಂತ ಹೇಳ್ಬಿಟ್ಟು ತಿಂತಾ ಇರ್ತೀವಿ. ಆದರೆ ನಿಮಗೆ ಗೊತ್ತಿದ್ದೂ ತಿಂತಾ ಇರ್ತೀರಿ, ಗೊತ್ತಿದೆ ಇರೋದನ್ನು ತಿಂತಾ ಇದ್ದೀರಾ. ಆದರೆ ನೀವು ಅದರ ಬಗ್ಗೆ ತಿಳ್ಕೊಂಡು ಆ ಆಹಾರ ತಗೊಳ್ಳೋದ್ರಿಂದ ನಿಮಗೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಅಂಗಾಂಗಗಳಿಗೆ ಯಾವ ಪೋಷಕಾಂಶವನ್ನು ಇಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ನಿಮಗೆ ಪ್ರತಿನಿತ್ಯ ಒಂದು ವಿಡಿಯೋ ಜೊತೆಗೆ ನಾನು ನಿಮಗೆ 2 ಇನ್ಕ್ರೆಡಿಬಲ್ ಹೆಲ್ತ್ ಟಿಪ್ಸ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದರಿಂದ ನಿಮ್ಮ ಅಂಗಾಂಗಗಳಿಗೆ ಯಾವುದು ನಮ್ಮ ದೇಹದಲ್ಲಿರೋ ಅಂಗಾಂಗ ಯಾವುದಕ್ಕೆ ಏನಾದರೂ ತೊಂದರೆ ಆಗಿದೆಯಾ ಅದನ್ನು ನಾವು ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಸ್ನೇಹಿತರೆ, ಧ್ಯಾನದ ಜೊತೆ ಬಹಳ ಅಂದರೆ ಬಹಳ ಉತ್ತಮ ಆಗಿರುತ್ತೆ. ಮತ್ತು ಜೊತೆಗೆ ಧ್ಯಾನ ಅಂತಂದರೆ ಆಯುರ್ವೇದಿಕ್ ಅಂತಂದರೆ ಧ್ಯಾನ ಸ್ನೇಹಿತರೆ ಏನಂತಂದ್ರು ನ್ಯಾಚುರಲ್ ಆಗಿ ಪ್ರತಿನಿತ್ಯ ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ಶ್ವಾಸಕೋಶಗಳು ಪ್ರಾಣಾಯಾಮ, ಮುದ್ರಾ ಪ್ರಾಣಾಯಾಮಗಳು ಮಾಡೋದ್ರಿಂದ ನಮ್ಮ ಹೊಟ್ಟೆಯಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗಗಳಿಗೆ ನಾವು ಪ್ರತಿನಿತ್ಯ ಅವುಗಳನ್ನು ವ್ಯಾಯಾಮ ಮಾಡೋದ್ರಿಂದ, ಜೊತೆಗೆ ಈ ಥರ ಏನು ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಎಲ್ಲವೂ ಟಿಪ್ಸ್ಗಳನ್ನು ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಆರೋಗ್ಯ ಬಹಳ ಅಂದರೆ ಬಹಳ ಒಳ್ಳೆಯದಾಗಿರುತ್ತೆ ಸ್ನೇಹಿತರೆ. ಇವುಗಳಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ಗಳು ಇರಲ್ಲ, ಯಾವುದೇ ಕೆಮಿಕಲ್ಗಳು ಇರಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಸ್ನೇಹಿತರೆ, ದಯವಿಟ್ಟು ನನ್ನ ವಿಡಿಯೋ ಯಾರು ನೋಡೋರು ಗೊತ್ತಿದೆ ಅಂತಂದರೆ ಅದನ್ನು ಮಿತಿಯಾಗಿ ಬಳಸಿ ಮುಂದುವರಿಸಿ. ಯಾರಿಗೆ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಇದನ್ನು ತಿಳ್ಕೊಂಡು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಇವುಗಳನ್ನು ನಾವು ಆಹಾರ ರೂಪಾಂತರ ತಗೊಳ್ತೀವಿ. ನಮಗೆ ಜೀರ್ಣಕ್ರಿಯೆ ಮತ್ತು ಅದು ಪಚನ ಮಾಡೋದು ನಮಗೆ ಭಾಳ ಮುಖ್ಯವಾಗಿ ಬೇಕಾಗತ್ತೆ. ಸೊ ನಿಮಗೆ ಜೀರ್ಣಕ್ರಿಯೆ ಶಕ್ತಿನ ಹೆಚ್ಚಿಸಬೇಕು ಮತ್ತು ನಿಮ್ಮ ಹೊಟ್ಟೆಯಲ್ಲಿರೋ ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮ ಮಾಡಿಸ್ಬೇಕಂತಂದರೆ ಸ್ನೇಹಿತರೆ, ಒಂದು ಪ್ರಾಣಾಯಾಮ ಇದೆ. ಏನದು? ಕಪಾಲಭಾತಿ ಪ್ರಾಣಾಯಾಮ. ಕಪಾಲಭಾತಿ ಪ್ರಾಣಾಯಾಮ ನಮ್ಮ ಹೊಟ್ಟೆಯಲ್ಲಿರೋ ಅಂಗಾಂಗಗಳಿಗೆ ರಾಮಬಾಣ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯನೂ 2ರಿಂದ 3 ನಿಮಿಷವರೆಗೆ ನೀವು ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡಿಕೊಂಡ್ರೆ ನಿಮ್ಮ ಹೊಟ್ಟೆಯಲ್ಲಿರೋ ಎಲ್ಲ ಅಂಗಾಂಗಗಳಿಗೆ ನೀವು ವ್ಯಾಯಾಮ ಮಾಡಿಸ್ಬೋದು ಮತ್ತು ಹೊಟ್ಟೆ ಭಾಗವನ್ನು ಆರೋಗ್ಯವಾಗಿ ಇರಿಸ್ಕೋಬೋದು. ಯಾವಾಗ ನಮ್ಮ ಹೊಟ್ಟೆಯ ಭಾಗ ಆರೋಗ್ಯವಾಗಿರುತ್ತೋ ಆವಾಗ ನಮ್ಮ ಮೆದುಳಲ್ಲಿ ಇರೋ ಎಲ್ಲ ಭಾಗವನ್ನು ಆರೋಗ್ಯವಾಗಿ ಇರ್ತಾವೆ ಸ್ನೇಹಿತರೆ. ಸೊ ಕಪಾಲಭಾತಿ ಪ್ರಾಣಾಯಾಮ. ಸೊ ಇದು ಕಪಾಲ ಅಂತಂದರೆ ತಲೆ, ಭಾತಿ ಅಂತಂದರೆ ಬೆಳಕು. ಕಪಾಲಭಾತಿ ನಮ್ಮ ಮೆದುಳಿಗೆ ಬೆಳಕನ್ನು ನೀಡಿ ಮತ್ತು ನಮ್ಮ ಹೊಟ್ಟೆಯ ಅಂಗಾಂಗಗಳಿಗೆ ಸ್ವಚ್ಛವಾಗಿ ಇರತಕ್ಕಂಥ ಕೆಲಸ ಮಾಡುತ್ತೆ ಸ್ನೇಹಿತರೆ. ಬನ್ನಿ ನಾವೀಗ ಕಪಾಲಭಾತಿ ಪ್ರಾಣಾಯಾಮನ ಮಾಡೋಣ. ನೀವು ಕಪಾಲಭಾತಿ ಪ್ರಾಣಾಯಾಮನ ಮಾಡಬೇಕಂತಂದರೆ ಚಿನ್ನ ಮುದ್ರದಲ್ಲಿ ನೀವು ಕುಳಿತುಕೊಳ್ಳಿ. ಯಾಕೆಂದರೆ ನಿಮಗೆ ಹೊಟ್ಟೆ ಹೇಗೆ ಉಸಿರು ಆಡ್ತಾ ಇದ್ರು ಅನ್ನೋದ್ರ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಒಂದು ದೀರ್ಘ ಉಸಿರು, ನಿಧಾನವಾಗಿ ಉಸಿರು ತಗೊಂಡು ಉಸಿರನ್ನು ಬಿಡಿ. ಅದಾದ ನಂತರ ನಿಮಗೆ ಎಷ್ಟಾಗತ್ತೋ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಒತ್ತಡವನ್ನು ಇರಬೇಡಿ, ಆತಂಕವನ್ನು ಪಡಿಬೇಡಿ, ಭಯವನ್ನು ಪಡಿಬೇಡಿ. ನೀವು ಆರಾಮದಾಯಕವಾಗಿ ಮಾಡ್ಕೊಳ್ಳಿ. ಎಷ್ಟು ಉಸಿರಾಗತ್ತೆ ಅಷ್ಟು ಉಸಿರು ತಗೊಂಡು ನಮ್ಮ ಹೊಟ್ಟೆ ಭಾಗನ ಲಬ್ ಡಬ್ ಅಂದರೆ ಅದನ್ನು ಪಂಪ್ ಮಾಡತಕ್ಕಂಥದ್ದು ಮಾಡಬೇಕು. ಈಗ ನಾನು ತೋರಿಸ್ತೀನಿ ನೋಡಿ.
ಈಗ ನೋಡಿ ಸ್ನೇಹಿತರೆ, ಇದು ಕಪಾಲಭಾತಿ ಪ್ರಾಣಾಯಾಮ. ಸೊ ಇದನ್ನು ನೀವು ಪ್ರತಿಯಿಂದ 2 ರಿಂದ 3 ನಿಮಿಷವರೆಗೂ ಮಾಡ್ಬೋದು ಸ್ನೇಹಿತರೆ. ಏನಂತಂದರೆ ನೋಡಿ, ಇದು ಏನು ಮಾಡುತ್ತೆ, ನಮ್ಮ ಹೊಟ್ಟೆ ಭಾಗದಿಂದ ಉಸಿರು ತಗೊಂಡು ಅದನ್ನು ಪಂಪ್ ಮಾಡತಕ್ಕಂಥವಾಗ ನಮ್ಮ ಬ್ಲಾಡರ್ಗಳು ಇವೆರಡು ಒಳಗಡೆ ಎಗುರತಕ್ಕಂಥದ್ದು ಮಾಡುತ್ತೆ. ಮತ್ತು ಶ್ವಾಸಕೋಶ ಪೂರ್ತಿ ಉಸಿರು ತಗೋ ಅದನ್ನು ನಾವು ಪೂರ್ತಿಯಾಗಿ ಪಂಪ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿರತಕ್ಕಂಥ ಎಲ್ಲ ಅಂಗಾಂಗಗಳು ಅಂದರೆ ಹಾರ್ಟ್ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಕಿಡ್ನಿಗಳಾಗಿರ್ಬೋದು, ಚಿಕ್ಕ ಕರಳು, ದೊಡ್ಡ ಕರಳು, ಶ್ವಾಸಕೋಶ, ಜೀರ್ಣಕ್ರಿಯೆ ಎಲ್ಲವೂ ಅವು ಏನಾಗುತ್ತೆ, ಅವಕ್ಕೆ ವ್ಯಾಯಾಮವನ್ನು ಮಾಡಿಸತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಅವಾಗ ನಮ್ಮ ಹೊಟ್ಟೆಯ ಎಲ್ಲಕ್ಕೆ ವ್ಯಾಯಾಮ ಮಾಡಿಸುವಾಗ ಅವೆಲ್ಲವೂ ಇದನ್ನು ಕ್ರಿಯೆ ಮಾಡುತ್ತಲ್ವ, ಅವಾಗ ವ್ಯಾಯಾಮ ಪ್ರತಿನಿತ್ಯ ಮಾಡಿಸೋದ್ರಿಂದ ಅದರಲ್ಲಿ ಏನಾದರೂ ಚಿಕ್ಕ ಪುಟ್ಟ ತೊಂದರೆಗಳಿದೆ ಅಂದರೆ ಅದನ್ನು ನಿವಾರಣೆ ಮಾಡತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಸೊ ಇದು ಕಪಾಲಭಾತಿ ಪ್ರಾಣಾಯಾಮ ಯಾರು ಮಾಡಬಾರ್ದು ಅಂತಂದರೆ ಸ್ನೇಹಿತರೆ, ಗರ್ಭಧಾರಣೆ ಇರೋರು ಹೆಣ್ಮಕ್ಳು ಮತ್ತು ಶ್ವಾಸಕೋಶದಲ್ಲಿ ಏನಾದರೂ ತೊಂದರೆ ಇರೋರು, ಮತ್ತು ನೀವು ದಿನಾಲಿ ಏನಾದರೂ ಮೆಡಿಕೇಶನ್ ಅಂದರೆ ನೀವು ಏನಾದರೂ ಗುಳಿಗೆಗಳು ಟ್ಯಾಬ್ಲೆಟ್ಗಳು ತಗೊಳ್ತಾ ಇದ್ರಿ ಅಂತಂದರೆ ನಿಮ್ಮ ಡಾಕ್ಟರ್ಗಳ ಸಲಹೆ ಮೇರೆಗೆ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತು ನಾವು ಧ್ಯಾನವನ್ನು ಮಾಡಿದ್ದೀವಿ. ಇದರ ಜೊತೆಗೆ ನಾನು ನಿಮಗೆ ಇವತ್ತು ತಂದಿರತಕ್ಕಂಥ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟಲ್ಲಿ ನಾನು ಹುಳ್ಳಿಕಾಳನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಹುಳ್ಳಿಕಾಳು ಅಂದರೆ ಯಾರಿಗೆ ಗೊತ್ತಿದೆ? ಎಲ್ಲರಿಗೂ ಗೊತ್ತಿದೆ. ಆದರೆ ಕೆಲವೊಬ್ಬರಿಗೆ ಇದರಲ್ಲಿ ಸಿಕ್ಕೋತಕ್ಕಂಥ ವಿಟಮಿನ್ಸ್ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲದವರು ದಯವಿಟ್ಟು ತಿಳ್ಕೊಳ್ಳಿ. ಇದು ಬಂದ್ಬಿಟ್ಟು ಹುಳ್ಳಿಕಾಳು ಸ್ನೇಹಿತರೆ. ಸೊ ಹುಳ್ಳಿಕಾಳು ಬಂದ್ಬಿಟ್ಟು ನಿಮಗೆ ನೀವೇನೋ ಪಲ್ಯ ರೂಪಾಂತರ, ಗುಗ್ಗರಿ ಅಂತಾರೆ ಕೆಲವರು, ಅದನ್ನು ಮಾಡ್ಕೊಳ್ಳೋ ಥರದ್ದು. ಮತ್ತು ಈ ಹುಳ್ಳಿಕಾಳಿಂದ ಸಾಂಬಾರು ಮಾಡ್ತಾರೆ, ತುಂಬ ಅಂದರೆ ತುಂಬ ಟೇಸ್ಟಾಗಿ ನೀವು ನೋಡಿರ್ತೀರ. ಸೊ ನೀವು ಇದನ್ನು ಹಲವಾರು ವಿಧಾನದಲ್ಲಿ ನೀವು ಇದನ್ನು ಬಳಸ್ತೀರಾ. ಆದರೆ ಇದರಲ್ಲಿ ಇರೋತಕ್ಕಂಥ ಅಂಶಗಳು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇದರಲ್ಲಿ ಬಂದ್ಬಿಟ್ಟು ಹುಳ್ಳಿಕಾಳಲ್ಲಿ ವಿಟಮಿನ್ಸ್ ಅಂತಂದರೆ ನಮಗೆ ವಿಟಮಿನ್ ಸಿ, B1, B2 ಮತ್ತು B6 ಅನ್ನೋದು ವಿಟಮಿನ್ಸ್ಗಳು ಸಿಗ್ತವೆ ಸ್ನೇಹಿತರೆ. ಸೊ ಇದರಿಂದ ನಮಗೇನು ಉಪಯೋಗ ಅಂತಂದರೆ ಸ್ನೇಹಿತರೆ, ಮೂತ್ರಪಿಂಡದ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ಶಕ್ತಿ ಈ ಹುಳ್ಳಿಕಾಳು ಹೊಂದಿದೆ ಸ್ನೇಹಿತರೆ. ಅಂದರೆ ಏನೋ ನಿಮಗೆ ಕಿಡ್ನಿ ಸ್ಟೋನ್ ಆಗಿದೆಯೋ ಮತ್ತು ಮೂತ್ರಪಿಂಡದಲ್ಲಿ ಏನಾದರೂ ಸಮಸ್ಯೆಗಳು ಇದೆ ಅಂತಂದರೆ ನೀವು ಇದನ್ನು ಹುಳ್ಳಿಕಾಳನ್ನು ಮಿತವಾಗಿ ಬಳಸ್ಬೋದು ಸ್ನೇಹಿತರೆ. ಅಂದರೆ ನೀವು ವಾರದಲ್ಲಿ 2 ರಿಂದ 3 ದಿನ ನೀವು ಇವುಗಳನ್ನು ಬಳಸ್ಬೋದು. ಅಂದರೆ ದಿನಕ್ಕೆ 1 ಹೊತ್ತಾಗಲಿ 2 ಹೊತ್ತಾಗಲಿ ಇದನ್ನು ನೀವು ಬಳಸ್ಬೋದು ಸ್ನೇಹಿತರೆ. ಮತ್ತು ಇದು ಸ್ಪೆಷಲಾಗಿ ಹೇಳಬೇಕಂತಂದರೆ ಗರ್ಭಧಾರಣೆ ಸ್ಟಾರ್ಟಿಂಗಲ್ಲಿ ನೀವೇನು ಮಕ್ಕಳು ಮಾಡ್ಕೋಬೇಕಂತ ಹೇಳ್ತೀರಾ ಅಂಥವರು ಇದನ್ನು ತಗೋಬಾರ್ದು ಸ್ನೇಹಿತರೆ. ಮಿಕ್ಕಿದವರು ಎಲ್ಲರೂ ತಗೋಬೋದು. ನೀವೇನು ನಮಗೆ ಮಕ್ಕಳು ಬೇಕಂತ ಹೇಳ್ಬಿಟ್ಟು ಹೆಣ್ಣು ಮಕ್ಕಳು ಸ್ಪೆಷಲಾಗಿ ಅವರು ಗರ್ಭಧಾರಣೆಗೆ ನಮಗೆ ಮಗು ಬೇಕಂತ ಪ್ಲಾನ್ ಮಾಡೋರು ದಯವಿಟ್ಟು ಆ ಸಮಯದಲ್ಲಿ ಇದನ್ನು ತಗೋಬೇಡಿ ಹುಳ್ಳಿಕಾಳನ್ನು ಅಂತ ಬಿಟ್ಟು ಹೇಳ್ತಾ, ಮಿಕ್ಕಿದವ್ರು ಎಲ್ಲರೂ ತಗೋಬೋದು. ಆದರೆ ಇದರಲ್ಲಿ ಸಿಗೋತಕ್ಕಂಥ ಅಂಶಗಳು ಭಾಳ ಅಂದರೆ ಭಾಳ ಒಳ್ಳೆ ಅಂಶಗಳು ಇದ್ದಾವೆ ಸ್ನೇಹಿತರೆ. ಅದರಿಂದ ನಿಮ್ಮ ಮೂತ್ರಪಿಂಡದ ರೋಗಗಳು ಏನಾದ್ರೂ ಅಂತಂದರೆ ನಿಮಗೆ ಶಾಶ್ವತ ಪರಿವಾರವನ್ನು ಕೊಡತಕ್ಕಂಥದ್ದು ಇದು ಮಾಡುತ್ತೆ. ಮತ್ತು ಕಿಡ್ನಿ ಸ್ಟೋನು ಮತ್ತು ಮೂಳೆ ಬಲಪಡಿಸತಕ್ಕಂಥದ್ದು ಇದು ಮಾಡುತ್ತೆ ಸ್ನೇಹಿತರೆ. ಅದರಿಂದ ನೀವು ಇದನ್ನು ಮಿತವಾಗಿ ಬಳಸಿ ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ಸ್ನೇಹಿತರೆ. ಸೊ ಇದು ಆಗಿತ್ತು ಹುಳ್ಳಿಕಾಳಿನ ವಿಶೇಷ. ಮತ್ತು ಇದು ಮಧುಮೇಹನ ನಿಯಂತ್ರಣ ಮಾಡತಕ್ಕಂಥದ್ದು. ಅದಾದ ನಂತರ ನಾನು ಹೇಳಿದ್ರೆ ಜೀರ್ಣಕ್ರಿಯೆಯನ್ನು ಬಹಳ ಆರೋಗ್ಯವಾಗಿ ಇರಿಸತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಅದರಿಂದ ನೀವು ಇದರ ಬಗ್ಗೆ ನಾನು ಪೂರ್ತಿಯಾಗಿ ಡಿಸ್ಕ್ರಿಪ್ಷನ್ಲಿ ಬರೆದಿರ್ತೀನಿ ನಿಮಗೆ. ಮೇಯ್ನಾಗಿ ಇದರಲ್ಲಿ ವಿಟಮಿನ್ ಸಿ, B1, B2, B6 ಜೊತೆಗೆ ಇದು ನಮ್ಮ ಮೂತ್ರಪಿಂಡವನ್ನು ಆರೋಗ್ಯ ಇರಿಸತಕ್ಕಂಥದ್ದು, ಮಧುಮೇಹ ನಿಯಂತ್ರಣದಲ್ಲಿ ತಗೋತಕ್ಕಂಥದ್ದು. ಮತ್ತು ಕಿಡ್ನಿ ಸ್ಟೋನ್ ಇದ್ದರೆ ಕಿಡ್ನಿ ಸ್ಟೋನ್ ಇರೋರು ನೀವು ವಾರದಲ್ಲಿ 3 ದಿನ ಸ್ನೇಹಿತರೆ ಇದರ ಕಟ್ಟಂತೂ ಮಾಡ್ತೀರ. ಅಂದರೆ ಇದನ್ನು ಪಲ್ಯ ಮಾಡ್ತಿರಲ್ಲ, ಇದನ್ನು ಕುದಿಸ್ಬಿಟ್ಟು ನೀವೇನು ನೀರು ಬಸಿತೀರಲ್ಲ, ಆ ನೀರನ್ನೇ ನೀವು ವಾರದಲ್ಲಿ 1 ದಿನ ಬಿಟ್ಟು 1 ದಿನ, 1 ದಿನ ಬಿಟ್ಟು 1 ದಿನ ನೀವು ಊಟ ಜೊತೆ ಸೇವನೆ ಮಾಡ್ಬೋದು. ಇಲ್ಲ ನೀವು ಅದನ್ನು ಕುಡಿತಾ ಬಂದರೆ, 1 ಗ್ಲಾಸ್ ಆಗಲಿ ಕುಡಿತಾ ಬಂದರೆ ನೀವು ಕಿಡ್ನಿ ಸ್ಟೋನ್ ಅನ್ನೋದು ಕಿಡ್ನಿ ಸ್ಟೋನಿಗೆ ಮತ್ತು ಮೂತ್ರಪಿಂಡ ರೋಗಗಳಿಗೆ ಇದು ರಾಮಬಾಣ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದನ್ನು ಮಿತವಾಗಿ ಬಳಸಿ ಆರೋಗ್ಯವಾಗಿರಿ. ಇದು ಆಯಿತು ಹುಳ್ಳಿಕಾಳು. ಎರಡನೇದು ಬಂದ್ಬಿಟ್ಟು ಸ್ನೇಹಿತರೆ ಅವರೆಕಾಳು. ಸೊ ಅವರೆಕಾಳು ಯಾರಿಗೆ ಗೊತ್ತೇಳಿ? ಅವರೆಕಾಳು ಅಂದರೆ ಅವರೆಕಾಳು ಪ್ರಿಯರು ಭಾಳ ಜನ ಇರ್ತೀರ. ಸೊ ಇದ್ರ ಬಗ್ಗೆ ಯಾರಿಗೆ ಮಾಹಿತಿ ಗೊತ್ತಿದೆ ದಯವಿಟ್ಟು ಅದನ್ನು ಮುಂದುವರಿಸಿ. ಮತ್ತು ಯಾರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ದಯವಿಟ್ಟು ಇದನ್ನು ನೀವು ಅನುಸರಿಸ್ಕೊಳ್ಳಿ ಸ್ನೇಹಿತರೆ. ಇದು ಅವರೆಕಾಳು ನೋಡಿ ಸ್ನೇಹಿತರೆ, ಅವರೆಕಾಳು. ಸೊ
ಇದಕ್ಕೆ ನಾವು ಏನಂತ ಕರಿತೀವಿ ಇಂಗ್ಲೀಷ್ ಇದ್ರೆ ಬೋರ್ಡ್ ಬೀನ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇದು ಹಾರ್ಸ್ ಇದನ್ನು ಬಂದ್ಬಿಟ್ಟು ಹಾರ್ಸ್ ಗ್ರಾಮ್ ಅಂತ ಹೇಳ್ಬಿಟ್ಟು ಇದನ್ನು ಕರಿತೀವಿ. ಮತ್ತು ಇದು ಬಂದ್ಬಿಟ್ಟು ನಿಮಗೆ ಬೋರ್ಡ್ ಬೀನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಸ್ನೇಹಿತರೆ ಇಂಗ್ಲೀಷಲ್ಲಿ. ಸೊ ಈಗ ನಾವು ಇದನ್ನು ಅವರೆಕಾಳು ಇದೆಯಲ್ಲ ಸ್ನೇಹಿತರೆ, ಅವರೆಕಾಳಲ್ಲಿ ನಿಮಗೆ ಸಿಗೋತಕ್ಕಂಥ ವಿಟಮಿನ್ಸ್ ಸ್ನೇಹಿತರೆ ಫೈಬರು, ವಿಟಮಿನ್ಸ್ ಬಿ, ವಿಟಮಿನ್ ಸಿ ಮತ್ತು ಇದರಲ್ಲಿ ಐರನ್ನು, ಪೊಟ್ಯಾಷಿಯಮು, ರಂಜಕ, ಮ್ಯಾಗ್ನೀಷಿಯಂ ಇರೋ ಅಂಥ ಅಂಶಗಳು ಇದು ತುಂಬಿದೆ ಸ್ನೇಹಿತರೆ ಇದರ ಒಳಗಡೆ. ಮತ್ತು ಇದು ನಮಗೆ ಏನು ಮಾಡುತ್ತೆ ಅಂದರೆ ಮೆದುಳಿನ ಆರೋಗ್ಯ ಕಾಪಾಡತಕ್ಕಂಥದ್ದು, ಮತ್ತು ನಮ್ಮ ಮೂಳೆಯನ್ನು ಬಲಪಡಿಸತಕ್ಕಂಥದ್ದು ಮತ್ತು ಜೀರ್ಣಕ್ರಿಯೆಯನ್ನು ಇದು ವೃದ್ಧಿಸತಕ್ಕಂಥದ್ದು ಅಂಶಗಳು ಇದು ಹೊಂದಿದೆ ಸ್ನೇಹಿತರೆ. ಅದರಿಂದ ನಮಗೆ ಕಾಯಿಲೆಗಳು ಬರಬಾರ್ದು, ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಬೋರ್ಡ್ ಬೀನ್ಸಲ್ಲಿ ಇದೆ ಸ್ನೇಹಿತರೆ. ಸೊ ಇದು ಆಗಿತ್ತು ಇವತ್ತಿನ ವಿಷಯ. ಸೊ ಇವುಗಳ ಎರಡು ಬಗ್ಗೆ, ಹುರುಳಿಕಾಳು ಮತ್ತು ಅವರೆಕಾಳು ಬಗ್ಗೆ ನಾನು ಡಿಸ್ಕ್ರಿಪ್ಷನ್ಲಿ ಪೂರ್ತಿಯಾಗಿ ನಿಮಗೆ ಮಾಹಿತಿಯನ್ನು ಬರೆದಿರ್ತೀನಿ ಸ್ನೇಹಿತರೆ. ಸೊ ಅದನ್ನು ದಯವಿಟ್ಟು ಎಲ್ಲರೂ ಓದ್ಕೊಳ್ಳಿ. ನಾನು ತಿಳಿಸತಕ್ಕಂಥದ್ದು ಏನಂತಂದರೆ ಧ್ಯಾನದಲ್ಲಿ ನನ್ನ ಕಾನ್ಸೆಪ್ಟ್ ಸ್ನೇಹಿತರೆ, ನೀವು ಪ್ರತಿನಿತ್ಯ ಧ್ಯಾನವನ್ನು ಮಾಡ್ತೀರಾ, ಜೊತೆಗೆ ಆಹಾರಗಳನ್ನು ತಗೊಳ್ತಿರಲ್ಲ, ಅದರ ಬಗ್ಗೆ ನಿಮಗೆ ಅರಿವು ಇರಬೇಕು. ಯಾಕಂತಂದರೆ ನೀವು ನಮ್ಮ ದೇಹದಲ್ಲಿ ಯಾವುದೇ ಒಂದು ಕಾಯಿಲೆಗಳು ನಮ್ಮ ಅಂಗಗಳಿಗೆ ಬಂದಿರುತ್ತಂದರೆ ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು ಅನ್ನೋದು ನಿಮಗೆ ಅರಿವಿದೆ ಅಂತಂದರೆ ಸ್ನೇಹಿತರೆ, ಸೊ ನಿಮ್ಮ ಆರೋಗ್ಯ ಯಾವಾಗಲೂ ಆರೋಗ್ಯವಾಗಿರುತ್ತೆ ಅಂತ ಹೇಳ್ತಾ, ಸೊ ಏಕ್ ಭಾರತ್ ಹೆಲ್ತಿ ಭಾರತ್ ಸ್ವಚ್ಛ ಭಾರತ್ ಆಗಬೇಕಂತಂದರೆ ದಯವಿಟ್ಟು SP ಸುರೀಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿಗೆ ಜಾಯ್ನ್ ಆಗಿ ಮತ್ತು ಆರೋಗ್ಯವಾಗಿರಿ ಅಂತ ಹೇಳ್ತಾ, ಇನ್ನು ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದ ಜೊತೆಗೆ ಸೇರೋಣ. ಎಲ್ಲರಿಗೂ ನಮಸ್ಕಾರಗಳು.